ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಆರಾಮಿದ್ದೀರಾ ಸರ್? ಆರಾಮಿದ್ದೀನಿ ಸರ್, ತಾವು ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಸರ್, ಇದು ಸಮೀರ್ ಬಗ್ಗೆ ಹಾ 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 ಹೈಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂತು, ನೋಡಿದ್ರಾ? ಹೌದು ಹೌದು ನೋಡಿದೆ ಸರ್. ಆದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಅದ ಒಂದು ಪೇಜ್ ಅಲ್ಲಿ ಯಾವ ರೀತಿ ಬರ್ಕೊಂಡ್ರೆ ಅದನ್ನೇ ಗಮನಿಸಿದೀರಾ? ಇಲ್ಲ, ಅದು ಆಕ್ಚುಲಿ ಆತರ ಬರ್ದಿದ್ದಾರೆ ಅಂತ ಹೇಳಿ ಗಿರೀಶ್ ಮಠಣ್ಣ ಅವರು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ದನ್ನ ನಾನು ನೋಡಿದೆ. ಅದಾದ ನಂತರ ಪಬ್ಲಿಕ್ ಟಿವಿ ಆಗಿರ್ಬೋದು, ಆಮೇಲೆ ಕಾರ್ಮಿಕರ ಕ್ರಾಂತಿ ಅಂತ ಹೇಳಿ ನಾನು ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ. ಅವರು ಕೂಡ ಅದನ್ನೇ ಸೇಮ್ ಕಾಪಿ ಮಾಡಿದ್ದಾರೆ ಅಂತ ಅನ್ಕೊಂಡು ಅವರು ಕೂಡ ಹಂಗೆ ಬರ್ದಿದ್ರು. ನಾನು ಅದನ್ನ ನೋಡಿದೆ. ಬಟ್ ಆದ್ರೆ ವ್ಯತಿರಿಕ್ತವಾಗಿ ಅಂದ್ರೆ ತಿರುಚಿ ಬರೀತಕ್ಕಂತ ಕೆಲಸ ನಡೀತಾ ಇದೆ. ಅಂದ್ರೆ ನ್ಯಾರೇಷನ್ ಏನ್ ಕ್ರಿಯೇಟ್ ಅಂತಂದ್ರೆ ಅವ್ರ ಪರವಾಗಿ ಇವರು ನ್ಯಾರೇಷನ್ ಇರತಕ್ಕಂಥದ್ದು, ಅಂದ್ರೆ ಅವ್ರ ಪರವಾಗಿ ಬರಿತಕ್ಕಂಥದ್ದು. ಬಟ್ ಏನು ಸತ್ಯಾಸತ್ಯತೆ ಇದೆ ಅದನ್ನ ಯಾರು ಕೂಡ ಬರಿತಾ ಇಲ್ಲ, ತಿರುಚಿ ಬರಿತಕ್ಕಂತ ಕೆಲಸ ನಡೀತಾ ಇದೆ. ಅಲ್ಲ ಸರ್, ಈಗ ನೋಡಿ, ನಾವು ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಅವ್ರು ಬರೀತಕ್ಕಂಥದ್ದು, ಅದ್ರಲ್ಲಿ ಏನ್ ಬರುತ್ತೋ ಸತ್ಯ ಅಂದ್ಕೊಂಡಿದ್ವಿ. ಬಟ್ ಇವಾಗ ಗೊತ್ತಾಗುತ್ತಲ್ಲ, ಈಗ ಸಾಕ್ಷಿ ಸಮೇತ ಇದೆ. ಅಂದ್ರೆ ಹೈಕೋರ್ಟ್ ಅಲ್ಲಿ ಇವರು ವಕೀಲರು ವಾದ ಮಾಡಿರ್ತಕ್ಕಂಥದ್ದು ಮತ್ತೆ ಅದಕ್ಕೆ ಏನ್ ಜಡ್ಜ್ಮೆಂಟ್ ಬಂದಿದೆ, ಅವ್ರು ಏನ್ ಹೇಳಿದಾರೆ ಜಡ್ಜ್, ಅದ್ರ ಸಮೇತ ವಿಡಿಯೋ ಸಮೇತ ಐತೆ. ಆದ್ರೆ ಇವ್ರು ಯಾವ ತರ ತಿರ್ಸ್ತಾ ಇದಾರೆ ಅಂಬೋದು ಇದ್ರ ಗೊತ್ತಾಗುತ್ತೆ. ಇವರು ಧರ್ಮಸ್ಥಳದ ಅಂದ್ರೆ ದಣಿಗಳ ಪರವಾಗಿದೆ ಬ್ಯಾಗ್ ಬೀಸ್ತಕ್ಕಂಥದ್ದು, ಏನೇ ಮಾಡ್ಲಿ ಅದನ್ನ ಸಮದಟ್ಟಾಗಿ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ ಮೇಲೆನೆ ಇವರು ಇದೇ ಮಾಡ್ತಕ್ಕಂಥದ್ದು. ಹೌದು. ಈಗ ಸಮೀರ್ ಅವರು ಏನ್ ಯೂಟ್ಯೂಬ್ ಅಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿದ್ರು, ಅದು ಬರೀ ರಾಜ್ಯ ಮಾತ್ರ ಅಲ್ಲ, ದೇಶಗಳಲ್ಲಿ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಮೊಬೈಲ್ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ಕೂಡ ಆತನ ವಿಡಿಯೋವನ್ನ ನೋಡಿದ್ದಾರೆ. ಒಂದು ಅದರಲ್ಲಿ ಆತ ಏನ್ ಮಾಡಿದಾನೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಕುರಿತು ವಿಡಿಯೋವನ್ನ ಮಾಡಿದಾನೆ. ಅದನ್ನು ಬಿಟ್ರೆ ಯಾವುದೇ ಧರ್ಮದ ವಿರುದ್ಧವಾಗಿ ಮಾತಾಡಿಲ್ಲ, ಯಾವುದೇ ಜಾತಿ ವಿರುದ್ಧವಾಗಿ ಮಾತನಾಡಿಲ್ಲ, ಯಾರವನ್ನು ಹೀಯಾಳಿಸ್ತಕ್ಕಂತಹ ಕೆಲಸವನ್ನ ಆತ ಮಾಡಲಿಲ್ಲ. ಬದಲಾಗಿ ಅಲ್ಲಿ ಸತ್ತಂತಹ ಅಸಹಜ ಸಾವುಗಳ ಕುರಿತಾಗಿ ಒಂದು ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದಾನೆ. ಅದನ್ನ ಎಲ್ಲರೂ ಕೂಡ ಶ್ಲಾಘನೆ ಮಾಡಬೇಕು, ಇಂಥದ್ದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಹಂಗಾಗಿ ಇವರು ಏನ್ ಮಾಡ್ತಾರೆ, ಒಂದು ಸೊಮೋಟೋ ಕೇಸನ್ನ ಮೊದಲು ಬಳ್ಳಾರಿಯಲ್ಲಿ ಹಾಕ್ತಾರೆ. ಅದು ಕೂಡ ಕಾನೂನು ಬಾಹಿರವಾಗಿ ಅವರು ಬಳ್ಳಾರಿಯಲ್ಲಿ ಅವರು ಮೊದಲು ಕೇಸ್ ಹಾಕ್ತಾರೆ. ತದನಂತರವಾಗಿ 2ನೇ FIR ಬೆಂಗಳೂರಲ್ಲಿ ಹಾಕ್ತಾರೆ. ಅದನ್ನು ಕೂಡ ಕಾನೂನು ಬಾಹಿರವಾಗಿ ಹಾಕ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಯಾವುದೇ ಧರ್ಮ ಜಾತಿ ಬೇರೆ ಏನು ಕೂಡ ಅವರು ವಿರುದ್ಧವಾಗಿ ಮಾತಾಡಿಲ್ಲ. ಅವರು ಅಲ್ಲಿ ಆದಂತಹ ಒಂದು ಘಟನೆಗಳ ಕುರಿತಾಗಿ ಒಂದು ನ್ಯಾಯ ಸಿಗಬೇಕು ಅನ್ನುವಂತಹ ಇಚ್ಛೆಯಿಂದ ಅವರು ಒಂದಿಷ್ಟು AI ಅನ್ನ ಬಳಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಅವರಿಗೆ ಜನಕ್ಕೆ ಮುಟ್ಟಬೇಕಲ್ವಾ, ತಲುಪಬೇಕಲ್ವಾ. ಹಂಗಾಗಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ, AI ಬಳಸಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಇವರು ಏನು ಕೋರ್ಟ್ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಜಡ್ಜ್ ಇದ್ರು. ಅವರು ಹೇಳ್ತಾರೆ, ಇವರು ಯಾರು ವಕೀಲರು ಮಾತನಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ನೆಮ್ಮದಿ ಅಂತೂ ಹಾಳಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜಸ್ಟಿಸ್ ನಾಗಪ್ರಸನ್ನ ಅವರಿಗೂ ಕೂಡ ಗೊತ್ತು, ಅಂದ್ರೆ ಸಾರ್ವಜನಿಕರ ನೆಮ್ಮದಿ ಹಾಳಾಗಿಲ್ಲ, ಸಮೀರ್ ವಿಡಿಯೋ ಮಾಡಿದ್ರಿಂದ ಸಾರ್ವಜನಿಕರ ನೆಮ್ಮದಿ ಹಾಳಾಗಿಲ್ಲ ಅಂತ ಅವರಿಗೂ ಕೂಡ ಜಸ್ಟಿಸ್ ನಾಗಪ್ರಸನ್ನ ಅವರಿಗೆ ಗೊತ್ತು. ಹಾಗಾದ್ರೆ ಇನ್ಯಾರದ್ದು ಹಾಳಾಗಿರ್ಬೇಕು ಅಂತಂದ್ರೆ ಅವ್ರು ಯಾರ್ಯಾರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ನೆಮ್ಮದಿ ಹಾಳಾಗಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಬಟ್ ಜಸ್ಟಿಸ್ ನಾಗಪ್ರಸನ್ನ ಅವರು ಈ ತರ ಹೇಳಿದ್ದನ್ನ ಅವ್ರಿಗೆ ಪ್ರಕರಣಕ್ಕೆ ಆಗ್ತಾ ಇಲ್ಲ. ಇವರು ಈ ತರ ಹೇಳಿದಾರೆ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ, ಇವ್ರು ಪಬ್ಲಿಕ್ ಟಿವಿ ಮಂಗಣ್ಣ, ಆಂಟಿ ಪಬ್ಲಿಕ್ ಮಂಗಣ್ಣ, ಇವನೊಬ್ಬನ ಈ ಲೋಫರ್ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ತಿರುಚಿ ಹಾಕ್ತಾನೆ. ಅಂದ್ರೆ ಇವು ಯಾವ ರೀತಿ ಹಾಕ್ತಾರೆ ಅಂದ್ರೆ, ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡು ಬಿಟ್ಟಿತು. ಎಲ್ಲಿ ತರಾಟೆಗೆ ತೆಗೆದುಕೊಂಡಿದೆ? ತೆಗೆದುಕೊಂಡೇ ಇಲ್ಲ. ತರಾಟೆಗೆ ತೆಗೆದುಕೊಂಡಿದ್ರೆ ಸ್ಟೇ ಯಾಕೆ ಸಿಗ್ತಾ ಇತ್ತು? ಹೌದಲ್ವಾ ಸರ್? ತರಾಟೆಗೆ ತೆಗೆದುಕೊಂಡಿದ್ರೆ ಸ್ಟೇ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ಯಾವುದೇ ತರನಾದಂತಹ ತರಾಟೆಗಳು ತೆಗೆದುಕೊಳ್ಳೋದಾಗಿರ್ಲಿ, ಇನ್ನು ಮುಂದೆ ಯಾವತ್ತೂ ವಿಡಿಯೋ ಮಾಡ್ಲೇಬಾರದು ಅಂತೇಳಿ ಹೇಳಿಲ್ಲ. ವಿಡಿಯೋ ನೆಕ್ಸ್ಟ್ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಕೊನೆಯದಾಗಿ ಒಂದ್ ಮಾತು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಣ. ಅದು ಬಿಟ್ಟು ಪೂರ್ತಿ ಹಂಗೆ ಏನ್ ಬೇಕು ಅದನ್ನ ಬರೆದ್ ಬಿಟ್ಟಿದ್ದಾರೆ. ಕಾರ್ಮಿಕರ ಕ್ರಾಂತಿ ಅಂತೇಳಿ ಅದರಲ್ಲಿ ಒಂದ್ ನೋಡಿದೆ, ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕಟು ವಿಮರ್ಶೆ ಮಾಡಿದ್ರು. ಸುಮ್ಮನಿರೋದಕ್ಕೆ ಆಗೋದಿಲ್ವೇ ಅಂತ ಹೇಳಿದ್ರು. ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ತಿದ್ದೀರಿ ಅಂತ ಹೇಳಿ ಸಮೀರ್ಗೆ ಜಡ್ಜ್ ಬೈದ್ರು ಅಂತ ಹೇಳಿ ಹಾಕಿದ್ದಾರೆ. ಇದು ನ್ಯಾಯಾಂಗದ ನಿಂದನೆ.
ಹೌದು ಸರ್. ಯಾಕೆ ಅಂತಂದ್ರೆ ಜಡ್ಜ್ ಕಟು ವಿಮರ್ಶೆ ಮಾಡ್ಲಿಲ್ಲ. ಆತ ಸಮೀರ್ಗೆ ನೀನು ಸಾರ್ವಜನಿಕರ ನೆಮ್ಮದಿಯನ್ನ ಹಾಳು ಮಾಡ್ತೀನಿ ಅಂತ ಅನ್ಲಿಲ್ಲ. ಇವೆಲ್ಲವೂ ಕೂಡ ಫೇಕ್, ಬರಿತಕ್ಕಂಥದ್ದು ಫೇಕ್ ಏನಿದೆಯಲ್ಲ, ಇದು ನ್ಯಾಯಾಂಗ ನಿಂದನೆ. ಈಗ ಪೊಲೀಸ್ ಅವರು ಸುಮೋಟೋ ಕೇಸನ್ನ ಪಬ್ಲಿಕ್ ಟಿವಿ, ಆಂಟಿ ಪಬ್ಲಿಕ್ ಟಿವಿ ಮಂಗಣ್ಣನ ಮೇಲೆ ಯಾಕೆ ಹಾಕ್ತಾ ಇಲ್ಲ? ಕಾರ್ಮಿಕರ ಕ್ರಾಂತಿ ಅಂತೇಳಿ ಅವನು ಯಾವನು ಫೇಸ್ಬುಕ್ ಅಲ್ಲಿ ಬಿಟ್ನಲ್ಲ, ಇಂತಹ ನಕಲಿ ಪತ್ರಕರ್ತರ ಬಗ್ಗೆ ನ್ಯಾರೇಷನ್ ಏನ್ ಕ್ರಿಯೇಟ್ ಮಾಡ್ತಾ ಇದಾರಲ್ಲ, ಇವ್ರ ಮೇಲೆ ಯಾಕೆ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡ್ತಾ ಇಲ್ಲ? ಇಲ್ಲೇನಿದ್ರು ಒಂದ್ ಸೈಡ್ ರೀ, ಒಂದ್ ಸೈಡ್ ಆಗ್ತಾ ಇದೆ. ಟೂ ಸೈಡ್ ಏನ್ ಮಾಡ್ತಾನೆ ಇಲ್ಲ ಇಲ್ಲಿ. ಹೌದೌದು ಸರ್, ಹೌದು. ಒನ್ ಸೈಡ್ ಸ್ಟೇಟ್ಮೆಂಟ್ ಬರ್ತಾ ಇದೆ ಸರ್. ಎಲ್ಲ ಪ್ರಭಾವಿಗಳ ಪರವಾಗಿ. ಇನ್ನೊಂದ್ ನೋಡಿ ಇವ್ರೆ, ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅರ್ಜಿ ಕೂಡ ಸ್ವೀಕೃತ ಆಗೈತೆ. ಅಂದ್ರೆ ತನಿಖೆ ಮಾಡ್ಬೇಕು, ಇಲ್ಲಾಂದ್ರೆ ಏನೋ ಒಂದು ಆಗ್ಲೇಬೇಕಂತೇಳಿ ಮುತುವರ್ಜಿ ವಹಿಸಿ ಅರ್ಜಿ ಸ್ವೀಕೃತ ಆಗೈತೆ. ಅದೇನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದೇನಂಬೋದು. ಇದ್ರ ಬಗ್ಗೆ ಎಲ್ಲಿ ಯಾವ ಮಾಧ್ಯಮದವ್ರ ಸಮೇತ ಪ್ರಸಾರ ಮಾಡ್ತಿಲ್ಲ. ಮತ್ತಿನ್ನೊಂದು ಯಾವ್ದು ಅದೇ ಧರ್ಮಸ್ಥಳದಲ್ಲಿ ಆಸಾಜ್ ಸಾವುಗಳ ಬಗ್ಗೆ, ಅದ್ರ ಬಗ್ಗೆನೇ ಇಲ್ಲಿ ಇಲ್ಲ. ಮತ್ತೆ ಧರ್ಮಸ್ಥಳದ ದಣಿಗಳಿಗೆ ಒಂದು ನೋಟಿಸ್ ಬಂದಿದೆ, ಒಂದು ಸಮನ್ಸ್ ಬಂದಿದೆ, ಅದ್ರ ಬಗ್ಗೆ ಎಲ್ಲಿ ಇಲ್ಲ. ಅದೇ ಗಿರೀಶ್ ಮಠಣ್ಣನವರಿಗೆ, ತಿಮ್ಮರೋಡಿ ಅವರಿಗೆ ಏನು ಬಂದ್ಬಿಟ್ರೆ ಸಾಕು, 24 ಗಂಟೆ ಬ್ರೇಕಿಂಗ್ ನ್ಯೂಸ್, ಅವಾಗ ಅರೆಸ್ಟು ಇವಾಗ ಅರೆಸ್ಟು. ಎಷ್ಟ್ರ ಮಟ್ಟಿಗೆ ಇದು? ಹೌದೌದು, ನೀವು ಹೇಳಿದ ಸತ್ಯ ಇದೆ. ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವ್ರಿಗೆ ಏನಾದ್ರು ನೋಟಿಸ್ ಬಂದ್ಬಿಟ್ರೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಒಂದ್ 20-30 ಜನ ಪೊಲೀಸರುಗಳು ಬಂದ್ಬಿಟ್ಟು ಅವರು ನೋಟಿಸ್ ಕೊಡ್ಲಿಕ್ಕೆ ಬರ್ತಾರೆ. ಒಬ್ರು ನೋಟಿಸ್ ಸರ್ವ್ ಮಾಡಕ್ಕೆ ಯಾರು ಒಬ್ರು ಬಂದ್ರೆ ಸಾಕು. ಇವ್ರೇನು ಅಂತಂದ್ರೆ ನೋಟಿಸ್ ಸರ್ವ್ ಮಾಡೋದಲ್ಲ, ಎತ್ತಕೊಂಡು ಹೋಗ್ಬಿಡೋಣ ಅಂತ ಪ್ಲಾನಿಂಗ್ ಅಷ್ಟೇ ಅವ್ರದ್ದು, ಈ ಪೊಲೀಸರು. ಅದು ಬಿಟ್ರೆ ಬೇರೆ ಏನಿಲ್ಲ. ನಾನು ಎಲ್ಲಾ ಪೊಲೀಸರದ್ದು ಹೇಳೋದಿಲ್ಲ, ಅಲ್ಲಿರ್ತಕ್ಕಂಥ ಪೊಲೀಸರು ನಾನು ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಇರೋದಿಲ್ಲ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಲ್ಲಿ ಪಾಪ ಏನಾಗಿದೆ ಅಂತಂದ್ರೆ ಪೊಲೀಸರು ಕೂಡ ಪಾಪ ಒತ್ತಡ ಇದೆ. ಅಂದ್ರೆ ಪ್ರಭಾವಿಗಳ ಒತ್ತಡ ಇದೆ, ರಾಜಕಾರಣಿಗಳ ಒತ್ತಡ ಇದೆ, ಸ್ವತಃ ಎಲ್ಲರೂ ಒತ್ತಡ ಇರೋದ್ರಿಂದಾನೇ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಅದು ಹಾಗೆ ಆಗಿದೆ ಕೂಡ. ಇನ್ನೊಂದು ಏನು ಅಂತಂದ್ರೆ, ಈಗ ಇವ್ರಿಗೆ ನೋಟಿಸು ತಲುಪಬೇಕಾಗಿತ್ತು, ಇನ್ನ ನೋಟಿಸ್ ತಲುಪಿದಿನೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಇವತ್ತು ಕೂಡ ಒಂದು ಕೇಸು ದಾಖಲಾಯಿತು ವೀರೇಂದ್ರ ಹೆಗ್ಗಡೆಯವರ ಮೇಲೆ ಮತ್ತು ಹೇಮಾವತಿಯವರ ಮೇಲೆ ಮತ್ತು ವೀರೇಂದ್ರ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರ್ ಮೇಲೆ. ಇವತ್ತು ಭೂ ಕಬಳಿಕೆ ನಿಷೇಧ ನ್ಯಾಯಾಲಯದಲ್ಲಿ ಇವತ್ತು ಕೂಡ ಒಂದು ಕೇಸು ದಾಖಲಾಯಿತು. ಶಾಂತಿವನ ಏನು ಟ್ರಸ್ಟ್ ಏನಿತ್ತು ಅದನ್ನ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದರ ಸರ್ವೆಗೆ ಅಲ್ಲಿನ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ತಡೆಯನ್ನ ನೀಡಿದ್ರು ಎನ್ನುವಂತಹ ಕೂಡ ಮಾಹಿತಿ ಇದೆ. ಇದರ ಬಗ್ಗೆ ಇವತ್ತು ಕೂಡ ಕೇಸ್ ದಾಖಲಾಗಿರತಕ್ಕಂಥದ್ದು. ಮತ್ತು ಇವತ್ತು ಇನ್ನೊಂದು ಕೇಸಲ್ಲಿ ಇವತ್ತು ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ಪೊಲೀಸ್ ಅವರು ಹೋಗಿ ನೋಟಿಸ್ ಅನ್ನ ಸರ್ವ್ ಮಾಡಬೇಕು ಅಂತೇಳಿ 2ನೇ ಬಾರಿಗೆ ಇನ್ನೊಂದು ಇವತ್ತು ಸಮನ್ಸ್ ಜಾರಿ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲಾ ನಡೀತಾ ಇದೆ. ಆದ್ರೂ ಕೂಡ ಇವನ್ನ ಯಾರು ಕೂಡ ಇವರು ಟಿವಿ ಆಂಟಿ ಪಬ್ಲಿಕ್ ಮಂಗಣ್ಣ ಅವರು ತೋರಿಸ್ತಾ ಇಲ್ಲ. ಈ ಟಿವಿ 9 ಅವರು ಬೇರೆ ಯಾರಿದಾರಲ್ಲ ಯಾರು ಕೂಡ ತೋರಿಸ್ತಾ ಇಲ್ಲ ಸರ್. ಹಾಗಾಗಿ ಒಂದಂತೂ ಸತ್ಯ, ಇವರೆಲ್ಲ ಸೂಟ್ ಕೇಸ್ ಹೋಗಿದೆ ಅನ್ನುವಂತದ್ದನ್ನ ನಾವು ಪಕ್ಕಾ ಹೇಳ್ತೇವೆ. ಯಾಕೆಪ್ಪ ಅಂತಂದ್ರೆ 74 ಸಹಜ ಸಾವುಗಳ ಕೇಸ್ ಏನಿದೆ ಅದು ಹೈಕೋರ್ಟ್ ಅಲ್ಲಿ ಆದಾಗ ಒಂದೊಂದು ಪ್ರತ್ಯೇಕ ಸಾವಿಗೂ ಕೂಡ FIR ಹಾಕಿ ತನಿಖೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ಅದನ್ನ ಯಾಕೆ ಇವರು ಯಾರು ಸ್ಯಾಟಲೈಟ್ ಚಾನೆಲ್ಗಳು, ಮೀಡಿಯಾದವರು, ಹಿರಿಯ ಪತ್ರಕರ್ತರು ಅವರಲ್ವಾ, ಆಂಟಿ ಪಬ್ಲಿಕ್ ರಂಗಣ್ಣ ಅವರು ಹಿರಿಯ ಪತ್ರಕರ್ತರು ಅಂತವರೆಲ್ಲ ಮಾಡ್ಬೇಕಾಗಿತ್ತು. ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತವ್ರು ಮೊದಲಿಗೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ಇಂಥವೆಲ್ಲ ಸೂಕ್ಷ್ಮ ವಿಷಯಗಳೆಲ್ಲ ಗೊತ್ತಿರುತ್ತೆ. ಆದ್ರೂ ಕೂಡ ಇವ್ರು ಯಾರು ಕೂಡ 74 ಅಸಹಜ ಸಾವುಗಳ ಕುರಿತಾಗಿ ಹೈಕೋರ್ಟ್ ಅಲ್ಲಿ ಏನು ಸರ್ಕಾರಕ್ಕೆ SIT ಗೆ ಚೀಮಾರಿ ಆಗ್ತು ಅದನ್ನು ಕೂಡ ಇವರು ಯಾರು ಕೂಡ ಮೀಡಿಯಾದಲ್ಲಿ ತೋರಿಸಲಿಲ್ಲ. ಸೌಜನ್ಯ ಸಾವಿಂದು ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಬಡ್ಕೊಳ್ತಾ ಇದ್ರು, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರೋದನ್ನು ಕೂಡ ಏನು ಅವರು ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ. ಸ್ವತಃ ವಿಜಯೇಂದ್ರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ನಾನು ಖರ್ಚು ವೆಚ್ಚ ಕೊಡ್ತೀನಿ ಅಂತ ಹೇಳಿ ಅವತ್ತು ಏನು ಹೋದ್ರಲ್ವಾ, ಅವತ್ತು
ಸ್ವತಃ ಮೀಡಿಯಾಗಳನ್ನ ಅಂದ್ರೆ ಕರ್ನಾಟಕದ ಮೀಡಿಯಾಗಳನ್ನ ನೀವು ಬಂದ್ ಮಾಡಿ ಅಂತ ಹೇಳಿ ಅವತ್ತು ಬಂದ್ ಮಾಡಿಸ್ತಾರೆ. ಆ ವಿಡಿಯೋ ಕೂಡ ಇದೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಮಾಡಿರ್ತಕ್ಕಂತಹ ವಿಡಿಯೋ ಮತ್ತು ಸೌಜನ್ಯ ಮನೆಯಲ್ಲಿ ಏನು ಸಿಸಿಟಿವಿ ಕ್ಯಾಮೆರಾ ಇದೆ, ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಇರ್ತಕ್ಕಂತಹ ವಿಡಿಯೋದಲ್ಲಿ ನಾವು ನೋಡಬಹುದು ಸ್ವತಃ ಅವರೇ ಟಿವಿ ಚಾನೆಲ್ಗಳನ್ನ ಬಂದ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇವರು ಪ್ರಭಾವಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸರ್ ಒಂದು ಮಾತು ಮಾತ್ರ ಸತ್ಯ ಏನು ಅಂತಂದ್ರೆ, ಈ ಸ್ಯಾಟಲೈಟ್ ಮೀಡಿಯಾಗಳು ಏನಿದ್ದಾವೆ ಇವರ ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ಏನಿದ್ದಾವೆ ಇವುಗಳನ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಕು. ರಾಜ್ಯದ ಜನತೆ ಅನ್ಸಬ್ಸ್ಕ್ರೈಬ್ ಮಾಡಿ, ಇವುಗಳನ್ನ ಯಾರು ನೋಡ್ಬೇಡಿ. ಅದರಲ್ಲಿ ತೋರಿಸ್ತಕ್ಕಂತಹ ಏನು ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು ಏನ್ ತೋರಿಸ್ತಾರೆ ಅವುಗಳನ್ನ ಯಾರು ಕೂಡ ಖರೀದಿ ಮಾಡಬಾರದು. ಆಗ ಮಾತ್ರ ಟಿವಿ ಚಾನೆಲ್ ಅವರಿಗೆ ಹೊಡೆತ ಬಿದ್ದಾಗ ಮಾತ್ರ ಅವರು ದಾರಿಗೆ ಬರ್ತಾರೆ ವಿನಃ ಯಾವುದೇ ಕಾರಣಕ್ಕೂ ದಾರಿಗೆ ಬರುವುದಿಲ್ಲ ಅವರು. ಹಂಗಾಗಿ ಆ ಟಿವಿ ಚಾನೆಲ್ಗಳನ್ನ ಅನ್ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ರಾಜ್ಯದ ಜನತೆ ಸ್ಯಾಟಲೈಟ್ ಮೀಡಿಯಾಗಳಿಗೆ ಬಿಸಿ ತೋರಿಸಬೇಕು ಎನ್ನುವಂತಹದ್ದು. ನಂತರವಾಗಿ ಇವ್ರ್ಯಾರು ಕೂಡ ವಿಡಿಯೋ ಪ್ರಸಾರ ಮಾಡೋದಿಲ್ಲ. ಹಾಗಾಗಿ ಈ ಕತ್ತಲಲ್ಲಿ ಮಿಂಚು ಹುಳುಗಳು ಆಗಾಗ ಬಂದು ಹೋಗ್ತಾ ಇರ್ತವೆ. ಹಂಗಾಗಿ ಆ ಮಿಂಚು ಹುಳುಗಳು ಬಂದಾಗ ಸತ್ಯ ಕಣ್ಣಿಗೆ ಕಾಣಿಸುತ್ತೆ. ಹಂಗಾಗಿ ಮಿಂಚು ಹುಳುಗಳು ಬಹಳ ಇದಾವೆ. ಸತ್ಯ ಗೆದ್ದೇ ಇರುತ್ತೆ. ಸೌಜನ್ಯ ಪರ ಹೋರಾಟಗಾರರು ಯಾವತ್ತೂ ಕೂಡ ಧೃತಿಗೆಟ್ಟಿಲ್ಲ, ಧೃತಿಗೆಡೋದು ಇಲ್ಲ. ಅಲ್ಲಿಂದ 13 ವರ್ಷದಿಂದ ಇದು ಒಂದು ಪ್ರಕರಣ ಜೀವಂತವಾಗಿದೆ ಅಂತಂದ್ರೆ ಅಂತಹ ಪ್ರಭಾವಿಗಳನ್ನ ಎದುರು ಹಾಕೊಂಡು ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ ಹೋರಾಟಗಾರರು ಅಂತಂದ್ರೆ ಹೋರಾಟಗಾರರ ಒಂದು ತಾಕತ್ ಅಂತಾನೆ ಹೇಳ್ಬೋದು. ಹಂಗಾಗಿ ಈ ಹೋರಾಟದ ತಾಕತ್ತೇನಿದೆ ಇದು ಸತ್ಯದ ತಾಕತ್ತು. ಈ ಸತ್ಯದ ತಾಕತ್ತಿಗೆ ಯಾರು ಕೂಡ ಅಡ್ಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಡ್ಡ ಬಂದ್ರೆ ಈ ಕುಹಕದಿಂದ ಕಟ್ಟಿದ ಮನೆ ಸತ್ಯದ ಗಾಳಿಗೆ ಕುಸಿಯುತ್ತೆ. ಕುಹಕದಿಂದ ಕಟ್ಟಿದ ಮನೆ ಸತ್ಯದ ಗಾಳಿಗೆ ಕುಸಿಯುತ್ತದೆ ಅನ್ನುವಂತ ಒಂದು ಗಾದೆ ಮಾತಿದೆ. ಹಂಗಾಗಿ ಆ ಕುಹಕದಿಂದ ಕಟ್ಟಿದ ಮನೆ ಸತ್ಯದ ಗಾಳಿಗೆ ಕುಸಿಯೋದಂತೂ ಪಕ್ಕ. ಜೈ ಹಿಂದ್, ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್ ವಿಕ್ಟಿಮ್ಸ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಮಾಹಿತಿ ಕೊಡಿ, ತುಂಬ ಧನ್ಯವಾದ ಸರ್. ಸರ್ ಇದನ್ನ ಇವತ್ತು ತಪ್ಪು ನಾಳೆ ಪ್ರಸಾರ ಮಾಡ್ತೀವಿ ಸರ್. ಯಾವಾಗಾದ್ರೂ ಪ್ರಸಾರ ಮಾಡಿ, ನಂದು ಕೂಡ ಚಾರ್ಜ್ ಇಲ್ಲ, ಒಂದೇ ಪಾಯಿಂಟ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ.